ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2015 ಮಾಡಲು ಒಂದು ಮಾರುತಿ ಓಮಿನಿ ವ್ಯಾನ್ ಸೇಲಿಗೆ ಬಂದಿದೆ. ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಕಡಿಮೆ ರೇಟಲ್ಲಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಆಗಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು. ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಗಾಡಿ ಕಳಿಸಿಲ್ಲ ಒಮ್ಮಿನಲ್ವ ಸರ್? ಸರ್ ಒಮ್ಮಿನಲ್ವ ಸರ್ ಕಳಿಸಿರೋದು? ಹೌದು ಸರ್, ಓಮಿನಿ ಯಾವ್ದು ಮಾಡಲ್ ಸರ್ ಅದು? 2018 15 ಸರ್. 15. ಹಾಂ ಸರ್. ಓಕೆ, ಕಿಲೋಮೀಟ್ರ್ ಎಷ್ಟು ಹೊಡಿ ಸರ್ ಗಾಡಿ? 63,000 ಹೊಡಿದೆ. 63,000. ಹೌದು ಸರ್. ಓನರ್ ಎಷ್ಟಾಗಿದೆ ಸರ್? ಸರ್ ಓನರ್ಗಳು ಇಬ್ಬರು ಆಗಿದ್ದಾರೆ, ತಗೊಂಡವ್ರು 3ನೇವ್ರು. ಓಕೆ, ಗಾಡಿದು ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾಂ ಸರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 1 ಇಯರ್ ರನ್ನಿಂಗ್ ಇದೆ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಸರ್? FC ಎಲ್ಲ 30ವರೆಗೂ ರನ್ನಿಂಗ್ ಇದೆ. ಟೈರ್ ಹೆಂಗಿದಾವೆ? ಟೈರ್ ಎಲ್ಲ ಇದೆ ಸರ್, ಟೈರ್ ಎಲ್ಲ 60% ಇದೆ. ಟೈರ್ ಚಟ್ನಿ ಇದೆ. ಹಾಂ. ಓಕೆ, ಇದು 8 ಸೀಟ್ರ್ ಗಾಡಿನಾ? ಹಾಂ ಸರ್, 8 ಸೀಟ್ ಗಾಡಿ, MPF ಇಂಜಿನ್. ಓಕೆ, LPG ಇದೆಲ್ಲ ಸರ್ ಅದು ಗಾಡೀಲಿ? ಹಾಂ ಸರ್, LPG ಪೆಟ್ರೋಲ್. ಓಕೆ, ಈ LPG ಅಂದರೆ ಕಂಪ್ನಿ ಫಿಟ್ಟೆಡಾ ಅಥವಾ ಹೊರಗಡೆ ಹಾಕ್ಸಿದ್ರಾ ಅವ್ರು ಏನಾದರೂ? ಕಂಪ್ನಿ ಫಿಟೆಡ್ ಸರ್. ಓಕೆ. RC ಕಾರ್ಡಲ್ಲೆಲ್ಲ ಎಂಟ್ರಿ ಇದೆ. ಓಕೆ, ಗಾಡಿ ಏನಾದರೂ ರೀಪೇಂಟು, ಡೆಂಟು, ಸ್ಕ್ರ್ಯಾಚು, ಟಿಂಕರ್ ಕೆಲಸ ಏನಾದರೂ ಇದೆಯಾ? ಹೌದು ಸರ್, ಸ್ವಲ್ಪ ಮಡ್ಗಾಡ್ ಹತ್ರ ಟಿಂಕರಿಂಗ್ ಕೆಲಸ ಇದೆ. ಮಡ್ಗಾಡ್ಲ ಹತ್ರ ಗಾಡಿ ಇದೆಯಾ? ಕಂಡೀಷನ್ ಎಲ್ಲ ಇದೆ. ಹೌದು. ಓಕೆ, ಇಂಜಿನ್ ಎಲ್ಲ ಓಕೆ ಇದೆಯಾ? ಇಂಜಿನ್ ಎಲ್ಲ ಓಕೆ ಇದೆ. ಓಕೆ ಸರ್, ಗಾಡಿ ಮೇಲೆ ಲೋನು ಆ ಥರ ಏನಿಲ್ವಾ? ಇಲ್ಲ ಸರ್, ಲೋನ್ ಏನಿಲ್ಲ. ಓಕೆ, ಈಗ ರನ್ನಿಂಗ್ ಎಲ್ಲ ಚೆನ್ನಾಗಿದೆಯಲ್ಲ ಇಂಜಿನು? ಹಾಂ ಸರ್, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. AP ರಿಜಿಸ್ಟ್ರೇಷನ್ ಗಾಡಿ ಸರ್. AP? AP ರಿಜಿಸ್ಟ್ರೇಷನ್ ಗಾಡಿ ಸರ್. ಓಕೆ, ಆಂಧ್ರ ಪ್ರದೇಶ್ ಅದು? ಹೌದು ಸರ್, AP ರಿಜಿಸ್ಟ್ರೇಷನ್ ಗಾಡಿ. ಓಕೆ, ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಬಂಪರು, ಕ್ಯಾರಿಯರು ಆ ಥರ ಏನಾದರೂ ಮ್ಯೂಸಿಕ್ ಸಿಸ್ಟಮು? ಏನಿಲ್ಲ ಸರ್, ಮ್ಯೂಸಿಕ್ ಸಿಸ್ಟಮ್ ಏನಿಲ್ಲ ಸರ್. ಸೀಟ್ ಪವರ್ ಒಂದು ಆಗ್ತಿದೆ. ಸೀಟ್ ಎಲ್ಲ ಓಕೆ ಇದಾವಾ? ಹಾಂ ಸರ್, ಸೀಟ್ ಎಲ್ಲ ಇದೆ ಸರ್. ಓಕೆ, ರೆಕಾರ್ಡ್ಸು ನಿಮ್ಮ ಕಡೆ ಅದ ಒರಿಜಿನಲ್ಲು? ಹಾಂ ಸರ್, ಒರಿಜಿನಲ್ ನಮ್ಮ ಕಡೆ ಇದೆ. ಓಕೆ, ಎಲ್ಲಿ ಸರ್ ಗಾಡಿದು ಲೊಕೇಶನ್ನು? ಸರ್, ಬೆಂಗಳೂರು ಸರ್, ಲಗ್ಗೆರೆ. ಬೆಂಗಳೂರು ಲಗ್ಗೆರೆನಾ? ಹೌದು ಸರ್. ಓಕೆ, ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್, 130 ಹೇಳ್ತೀವಿ ಸರ್. 130? ಹಾಂ ಸರ್, 130. ಮಾಡಲ್ ಎಷ್ಟು, 15 ಅಂದ್ರಲ್ವಾ? ಹಾಂ ಸರ್, 2015. ಹಾಂ, 1 ಲಕ್ಷದ ಬರೀ 30,000 ಹೇಳ್ತಿದ್ರೆ? 130 ಹೇಳ್ತೀವಿ ಸರ್, ಯಾಕಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಜಾಸ್ತಿ ಇದೆ, ಅದಕ್ಕೋಸ್ಕರ. ಹಾಂ ಹಾಂ. ಓಕೆ, ಇನ್ನೇನಾದರೂ ಹೆಚ್ಚು ಕಮ್ಮಿ ಆಗುತ್ತಾ? ಹಾಂ ಸರ್, ಹೆಚ್ಚು ಕಡಿಮೆ ಆಗುತ್ತೆ ಬನ್ನಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ಸರ್? ಹಾಂ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ. ಸರಿ ಸರ್, ಓಕೆ.